ವೀರು ಅತ್ತೆಯವ್ರೆ, ಅಮ್ಮ ಅಮ್ಮ ನಿನ್ ಧ್ವನಿ ಕೇಳ್ತಿದ್ದೀನಿ ನಾನು. ಹೋ, ಪುಸ್ತಕ ಓದ್ತಾ ಇದ್ದೀಯಾ? ಅರೆ, ಇದು ನಮ್ಮ ನಂದಿನಿ ತಂದಿದ್ದ ಪುಸ್ತಕ ಅಲ್ವಾ? ಅದನ್ನೆಲ್ಲ ಈಗಲೂ ಇಟ್ಕೊಂಡಿದೀಯಾ? ಅಮ್ಮ ನಿನ್ ಮಾತುಗಳು ಕೇಳಿ ಎಷ್ಟು ವರ್ಷಗಳಾಗಿತ್ತು. ಹೇಗಿದ್ಯಮ್ಮ? ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳ್ತಿದ್ದೀನಿ. ನಿನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತದೆ ಅಮ್ಮ. ಒಂದು ನಿಮಿಷ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಅಮ್ಮ ಯಾಕಪ್ಪ ವೀರು, ನಂದಿನಿ ಹೆಸರು ತೆಗಿತಿದ್ದ ಹಾಗೆ ನಿನ್ನ ಮುಖ ಮಂಕಾಗಿ ಹೋಯ್ತು? ಅವಳು ಮಾಡಿದ ತಪ್ಪೆ. ಅವಳು ನಿನ್ನನ್ನು ಬಿಟ್ಟು ಹೋಗ್ಬಾರ್ದಿತ್ತು. ಪಾಪ ನಿನ್ನ ಮನಸ್ಸಿಗೂ ತುಂಬ ನೋವಾಗಿರುತ್ತೆ. ಆದರೆ ಯಾವ ಪರಿಸ್ಥಿತಿ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಯಾರಿಗೆ ಗೊತ್ತು. ಬಿಡು, ಅದನ್ನು ಮಾತಾಡಿ ನಾನು ಮತ್ತೆ ನಿನ್ನ ಮನಸ್ಸಿಗೆ ನೋವು ಮಾಡೋದಿಲ್ಲ. ನಾನೀಗ ಬಂದಿದ್ದು ಬೇರೆ ವಿಷಯ ಮಾತಾಡೋಕ್ಕೆ. ಹೇಳಿ ಅತ್ತವ್ರೆ, ಏನು ವಿಷಯ? ನಾನು ಸುಬ್ಬು ಮನೆಗೆ ಹೋಗಿ ಬಂದೆ. ಸುಬ್ಬುಗೂ ಶ್ರಾವಣಿಗೂ ಆದಷ್ಟು ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀನಿ. ಒತ್ತಾಯನೂ ಮಾಡಿದ್ದೀನಿ. ನಾನೇನೋ ಒತ್ತಾಯ ಮಾಡಿ ಹೇಳಿದ್ದೀನಿ, ನೀನು ಕೂಡ ಆ ಮಕ್ಕಳಿಗೆ ಬುದ್ಧಿ ಹೇಳಬೇಕು. ಅದು ನಿನ್ನ ಜವಾಬ್ದಾರಿ. ನನಗೆ ಆದಷ್ಟು ಬೇಗ ಮರಿ ಮಗು ಬೇಕು. ಆ ಮಗು ಈ ಮನೆಗೆ ನಂದಾದೀಪವಾಗಿ ಬೆಳಗಬೇಕು. ಸಾಲಿಗ್ರಾಮದ ಮನೇಲಿ ಆ ಮಗು ನಗು ತುಂಬಿ ತುಳುಕಬೇಕು. ಯೋಚನೆ ಮಾಡಬೇಡಿ ಅತ್ತೆಯವ್ರೆ. ನಿಮ್ಮ ಗೌರವಕ್ಕೆ, ಘನತೆಗೆ, ಗಂಗಾಧರ ಮೂರ್ತಿಗಳ ಗತ್ತಿಗೆ ತಕ್ಕಂತೆ ಒಂದು ಮಗು ಹುಟ್ಟುತ್ತೆ. ಅಯ್ಯಯ್ಯೋ, ಈಗೇನು ಮಾಡಲಪ್ಪ? ತುಂಬ ಜನರ ಹತ್ರ ನಂದಿನಿ ಅವ್ರನ್ನ ಹುಡ್ಕಕ್ಕೆ ಹೇಳ್ಬಿಡ್ತೀನಿ. ತುಂಬ ಫೋನ್ಗಳು ಮಾಡಿಬಿಟ್ಟಿದ್ದೀನಿ. ಮೇಡಮ್ ಏನಾದರೂ ಆ ನಂಬರ್ಗೆಲ್ಲ ಫೋನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಂದಿನಿ ಅವ್ರ ವಿಷಯ ಅವ್ರಿಗೂ ಗೊತ್ತಾಗ್ಬಿಡುತ್ತಲ್ಲ. ಮೊದಲು ಅವ್ರಿಗೆಲ್ಲ ನಾನೇ ಫೋನ್ ಮಾಡಬೇಕು. ಹಲೋ, ಹಾಂ, ನಾನು ಸುಬ್ಬು. ಏನಿಲ್ಲ, ಇನ್ನೊಂದು 2 ದಿನಕ್ಕೆ ಇದೇ ನಂಬರ್ಗೆ ಫೋನ್ ಮಾಡ್ತೀರಾ? ಹಾಂ, ಆ ನಂಬರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇನ್ನು 2 ದಿನ ಅದು ಏನೇ ಇದ್ದರೂ, ಏನೇ ಗೊತ್ತಾದರೂ ಈ ನಂಬರ್ಗೆ ಫೋನ್ ಮಾಡಿ, ಆಯಿತಾ? ನಿಮ್ಮ ಕೆಲಸ ನೀವು ಮುಂದುವರಿಸಿ. ಹಾಂ ಹಾಂ, ಸರಿ ಸರಿ ಸರಿ. ಹಲೋ, ನಾನು ಸುಬ್ಬು ಮಾತಾಡ್ತಾಯಿದ್ದೀನಿ. ಹಾಂ ಹಾಂ, ಅದೇ ಸುಬ್ಬು. ಇನ್ನೊಂದು 2 ದಿನಕ್ಕೆ ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ಫೋನ್ ಮಾಡಬೇಡಿ, ಈ ನಂಬರ್ಗೆ ಫೋನ್ ಮಾಡಿ, ಆಯಿತಾ? ಸ್ವಲ್ಪ ಆ ನಂಬರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ತಪ್ಪಾಗಿ ತಿಳ್ಕೊಂಬಿಟ್ನಾ? ಸುಬ್ಬು ಬಗ್ಗೆ ನನಗೆ ನಂಬಿಕೆನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ಬಿಟ್ನಾ? ಆದರೂ ಸುಬ್ಬು ಯಾಕೆ ಹಾಗೆ ನಡ್ಕೋಬೇಕಾಗಿತ್ತು? ಏನೇ ಇರಲಿ, ನಾನು ಅವ್ನ ಫೋನ್ ತಗೊಂಡಿದ್ದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ. ಗಂಡ ಹೆಂಡತಿ ಮಧ್ಯ ಪ್ರೀತಿ ಗೌರವ ಎಷ್ಟು ಮುಖ್ಯನೋ ಅವ್ರವ್ರ ಪ್ರೈವಸಿನೂ ಅಷ್ಟೇ ಮುಖ್ಯ. ಫೋನ್ ಅಂದ್ರೇ ಪ್ರೈವಸಿ. ಈ ಥರ ಅನುಮಾನ ಪಟ್ಟು ನಾನು ಸುಬ್ಬುಗೆ ಅವಮಾನ ಮಾಡಿಬಿಟ್ನಾ? ಏನು ಯೋಚನೆ ಮಾಡ್ತಿದ್ರಿ? ಹೆಂಗೋ ಫೋನು ಕೈಗೆ ಸಿಕ್ಕಾಯ್ತು. ಇವಾಗ ನೋಡಿ, ಫೋನಲ್ಲಿ ಏನೇನು ಮೆಸೇಜ್ ಇದೆ, ಯಾರ್ಯಾರ ನಂಬರ್ ಇದೆ ಅಂತ ನೋಡಿ. ಯಾವ ಹುಡುಗಿ ನಂಬರ್ನ ಹುಡುಗರ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ನೋಡಿ ಮೇಡಮರೇ. ನಿಮ್ಮ ಮಧ್ಯೆ ಬರ್ತಿದ್ದೀನಿ ಅಂತ ಅನ್ಕೋಬೇಡಿ ಮೇಡಮರೇ. ನಿಮ್ಮ ಸಂಸಾರನ ಸೇವ್ ಮಾಡ್ಕೋಬೇಕು ಅಂದರೆ ಫೋನಲ್ಲಿ ಸೇವ್ ಆಗಿರೋ ಹೆಸರುಗಳನ್ನ ನೋಡಬೇಕು. ಆದರೆ ಈ ಥರ ಒಬ್ಬರು ಮೊಬೈಲ್ ಚೆಕ್ ಮಾಡೋದು ತಪ್ಪು ಅಂತ ಅನಿಸುತ್ತೆ. ಅಯ್ಯ ದೇವ್ರೆ, ಅದೇನು ಹೇಳಬೇಕು ನಿಮ್ಮ ಬುದ್ಧಿಗೆ ಅಂತ. ಒಬ್ರು ತಪ್ಪು ಮಾಡಿದಾಗ ತಪ್ಪನ್ನು ಕಂಡುಹಿಡಿಯೋದು ತಪ್ಪಲ್ಲ ಮೇಡಮರೇ. ತಪ್ಪನ್ನು ತಪ್ಪಿಂದಲೇ ತಿದ್ದಬೇಕು, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು.
ಮೊಬೈಲಲ್ಲಿ ಮುಳುಗೋಗಿರ್ತಾರಲ್ಲ ಮೇಡಮರೇ, ಅವ್ರನ್ನ ಮೊಬೈಲಿಂದಲೇ ಹಿಡಿಬೇಕು. ನೀವು ಅದೆಲ್ಲ ಯೋಚನೆ ಮಾಡಬೇಡಿ ಮೇಡಮರೇ. ನೋಡಿ, ಫೋನ್ ನೋಡಿದರೆ ನಿಮಗೆ ಎಲ್ಲ ಸತ್ಯಗಳು ಅರ್ಥ ಆಗುತ್ತೆ. ನಾನು ನನ್ನ ಗಂಡನ ಹೆಂಗೆ ಕಳ್ಕೊಂಡಿತ್ತು, ನನ್ನ ಸಂಸಾರದ ಥರ ನಿಮ್ಮ ಸಂಸಾರ ಆಗಬಾರ್ದು ಮೇಡಮರೇ. ಸುಬ್ಬುಗೆ ನನ್ನ ಮೇಲೆ ಮೊದಲಿನ ಹಾಗೆ ಪ್ರೀತಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಇತ್ತೀಚೆಗೆ ನಿನ್ನ ಗಮನ ಬೇರೆ ಕಡೆ ಇದೆ. ಹಾಗಾದ್ರೆ ನನಗಿಂತ ಮುಖ್ಯವಾಗಿ ನಿನ್ನ ಲೈಫಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನಿಸ್ತಾ ಇದೆ ನನಗೆ. ಅದು ಅಲ್ಲದೆ ನಂಬಿಕೆ ಅನ್ನೋದು ಮನಸ್ಸಲ್ಲಿ ಇರಬೇಕು, ಫೋನಲ್ಲ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಒಬ್ರು ಮೊಬೈಲ್ ಇನ್ನೊಬ್ರಿಗೆ ಯಾರು ಕೊಡ್ತಾರೆ? ನನಗೆ ಯಾವ ಭಯನೂ ಇಲ್ಲ. ನಾನು ನನ್ನ ಫೋನ್ ನಿನಗೆ ಕೊಡ್ತೀನಿ. ಧನು, ಅಪ್ಪ, ಏನಪ್ಪ ಇದೆಲ್ಲ? ನಮ್ಮನೇಲಿ ಯಾಕಪ್ಪ ಹೀಗೆಲ್ಲ ಆಗ್ತಾ ಇದೆ? ನಮ್ಮ ಸುಬ್ಬು ಮತ್ತು ಶ್ರಾವಣಿ ಮೇಡಮ್ ಅವರು ಶಿವ ಪಾರ್ವತಿ ಥರ ಇದ್ದಂಗಿದ್ದವ್ರಪ್ಪ. ಈಗ ಅವ್ರ ಮಧ್ಯೆನೇ ಮನಸ್ತಾಪ ಬರೋದಂದ್ರೆ ಏನಪ್ಪ? ಆ ಸಾಕ್ಷಾತ್ ಶಿವ ಪಾರ್ವತಿ ಮಧ್ಯನೂ ಮನಸ್ತಾಪ ಬಂದಿತ್ತು ಕಣಮ್ಮ. ಈ ಮನಸ್ತಾಪ ಅನ್ನೋದು ಕಪ್ಪು ಮೋಡ ಇದ್ದ ಹಾಗೆ. ಆ ಮೋಡ ಒಂದಲ್ಲ ಒಂದಿನ ಕರಗುತ್ತೆ, ನೀರಾಗಿ ಸುರಿದು ಹೋಗುತ್ತೆ. ಮತ್ತೆ ಯಾವತ್ತೋ ಒಂದಿನ ಮೋಡ ಗಟ್ಟುತ್ತೆ. ಮನುಷ್ಯನಿಗೆ ಕೋಪ, ಆವೇಶ, ದುಃಖ, ನಂಬಿಕೆ, ಅನುಮಾನ ಇವೆಲ್ಲ ಸಹಜವಾದ ಗುಣಗಳು ಕಣಮ್ಮ. ಅಪ್ಪ, ನನಗಿಂತ ಮಾತುಗಳು ಯಾವುದೂ ಅರ್ಥ ಆಗಲ್ಲ ಅಪ್ಪ. ಆದರೆ ಒಂದಂತೂ ನಿಜ, ನಮ್ಮ ಸುಬ್ಬು ಮತ್ತು ಶ್ರಾವಣಿ ಮೇಡಮ್ ಅವ್ರ ಮೇಲೆ ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ. ಅವ್ರ ಪ್ರೀತಿಗೆ ಯಾರ್ದೋ ದೃಷ್ಟಿ ತಾಗಿದೆ ಅಪ್ಪ. ಅಲ್ಲ, ಅವ್ರು ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಟ್ಟವ್ರಲ್ಲ, ಹಾಗೆ ಯಾವತ್ತೂ ಒಬ್ಬರ ಮೇಲೆ ಒಬ್ರು ಅನುಮಾನ ಪಟ್ಟವರು ಅಲ್ಲಪ್ಪ. ಅಂಥದ್ರಲ್ಲಿ ಈ ಥರ ಮಾತಾಡೋದು ಅಂದರೆ ಇದ್ಯಾಕೋ ಒಳ್ಳೆ ಲಕ್ಷಣ ಅಂತ ಅನಿಸ್ತಾ ಇಲ್ಲಪ್ಪ. ಅದರಲ್ಲೂ ಲಲಿತಾದೇವಿ ಅಮ್ಮವರು ಊರಲ್ಲೇ ಇದ್ದಾರೆ. ಅವ್ರ ಕಿವಿಗೇನಾದರೂ ಈ ವಿಷಯ ಬಿದ್ದರೆ? ನೋಡು ಮಗಳೇ, ಪ್ರೀತಿಯಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಇಂಥ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ. ಅವರಿಬ್ಬರು ಸಂಬಂಧ ನಾವು ಮಾಡಿರೋದಲ್ಲ, ಸಾಕ್ಷಾತ್ ಆ ಭಗವಂತನೇ ಮಾಡಿರೋದು. ನಾವು ಚಿನ್ನ ತಗೊಳ್ಳೋಕ್ಕೆ ಅಂಗಡಿಗೆ ಹೋದರೆ ಚಿನ್ನ ಪರೀಕ್ಷೆ ಮಾಡಿ ತಗೊಳ್ತೀವಿ. ನಾವು ಪರೀಕ್ಷೆ ಮಾಡಿದ ಮಾತ್ರಕ್ಕೆ ಚಿನ್ನದ ಬೆಲೆ ಕಮ್ಮಿ ಆಗಿಬಿಡುತ್ತಾ, ಅಥವಾ ಚಿನ್ನಕ್ಕೆ ಅವಮಾನ ಆಗುತ್ತಾ? ಇಲ್ಲ. ಜೀವನ ಅಂದಮೇಲೆ ಇಂಥ ಪರೀಕ್ಷೆಗಳೆಲ್ಲ ಬರ್ತಾ ಇರುತ್ತೆ. ಇಂಥ ಪರೀಕ್ಷೆಗಳಿಂದ ಪ್ರೀತಿ ಗಟ್ಟಿಯಾಗುತ್ತೆ, ಪ್ರೀತಿ ಬೆಲೆ ಹೆಚ್ಚಾಗುತ್ತೆ, ಪ್ರೀತಿ ಸತ್ಯ ಅಂತ ಗೊತ್ತಾಗುತ್ತೆ.